ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಫೋನ್ ನಂಬರ್ ಅನ್ನ ಚೇಂಜ್ ಮಾಡೋದು ಹೇಗೆ ಫುಲ್ ಗೈಡ್ ಅನ್ನ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಫುಲ್ ಆಗಿ ನೋಡಿ. ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ಆಧಾರ್ ಅಂತ ಅಪ್ಲಿಕೇಶನ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲೂ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದನೂ ಇನ್ಸ್ಟಾಲನ್ನು ಮಾಡ್ಕೊಬಹುದು. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಆದಮೇಲೆ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಆಪ್ಷನ್ ಇದೆಯಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ. ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನಿಂದ SMS ಸೆಂಡ್ ಆಗುತ್ತೆ. ನಿಮ್ಮ ಫೋನಲ್ಲೇ ಆಧಾರ್ ರಿಜಿಸ್ಟರ್ಡ್ ಫೋನ್ ನಂಬರ್ ಇರಬೇಕಾಗುತ್ತೆ, ಅಲ್ಲಿಂದ SMS ಸೆಂಡ್ ಆಗುತ್ತೆ. ಸೊ ನೆಕ್ಸ್ಟು ನಿಮ್ಮ ಫೇಸನ್ನು ವೆರಿಫಿಕೇಷನ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ಇಲ್ಲಿ ಲಾಗಿನ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ಅಪ್ಡೇಟ್ ಆಧಾರ್ ಅಂತ ಆಪ್ಷನ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೋನ್ ನಂಬರ್ ಅಂತ ಇರುತ್ತೆ. ಸೊ ಫೋನ್ ನಂಬರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹೊಸ ನಂಬರನ್ನು ಹಾಕಿಬಿಟ್ಟು ನೀವು OTP ಕಳಿಸ್ಬಿಟ್ಟು OTP ವೆರಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಿಮ್ಮ ಹೊಸ ನಂಬರನ್ನು ಎಂಟರ್ ಮಾಡಬೇಕು, OTP ವೆರಿಫೈ ಮಾಡಬೇಕು. ಓಕೆ, ಸೊ OTP ವೆರಿಫೈ ಆದಮೇಲೆ ಮತ್ತೆ ಫೇಸ್ ವೆರಿಫಿಕೇಷನ್ ಕೇಳುತ್ತೆ. ಫೇಸ್ ವೆರಿಫಿಕೇಷನ್ ಆದ ಮೇಲೆ ನೀವು ಒಂದು ಸಣ್ಣ ಫೀಸನ್ನು ಪೇ ಮಾಡಬೇಕಾಗುತ್ತೆ, 75 ರೂಪಾಯಿದು. ಪೇ ಮಾಡಿದ್ಮೇಲೆ ನಿಮ್ಮ ಫೋನ್ ನಂಬರ್ ಅಪ್ಡೇಟ್ ರಿಕ್ವೆಸ್ಟು ಸಬ್ಮಿಟ್ ಆಗುತ್ತೆ. ಒಂದು 5-6 ದಿನದಲ್ಲಿ ಅಪ್ಡೇಟ್ ಕೂಡ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು, ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.